ಸೇಮ್ ತಂಪತ್ನಾಗ ಕುಂತಂಗೆ ಅನ್ಸುತ್ತೆ ನೋಡ್ರಿ ಇದು ಕೂಲಿಂಗ್ ಗ್ಲಾಸ್. ನಿಜವಾಗ್ಲೂ ಹೇಳ್ಬೇಕಂತಂದರೆ ಇಷ್ಟು ತಂಪೈತೆ ಅಂತಂದು ಗೊತ್ತಾಕಿದ್ದಿಲ್ಲ ನೋಡ್ರಿ ನನಗೆ. ಈಗ ಮುಂಜಾನೆ 8 ಗಂಟೆಗೆ ಕುಂತಿರ್ತೀವಲ್ಲ ರೀ ಎದ್ದಾಗ, ಆ ಥರ ಫೀಲಿಂಗ್ಸ್ ಬರತ್ತೈತೆ ನೋಡ್ರಿ. ಅದೇ ಮುಂಜಾನೆ ಎದ್ದು 7-8 ಗಂಟೆ ಸುಮಾರು ಎದ್ದು ಕುಂತಿರ್ತೀವಲ್ಲ, ಈಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಟೈಮಿಂಗ್ ಎಷ್ಟೀಗ 1 ಗಂಟೆ ಆಗೈತಿ ಈಗ ಟೈಮು. ಆದರೆ ಈಗ ಬೆಳಿಗ್ಗೆ 8 ಗಂಟೆ ಥರ ನನಗೆ ಅನ್ಸಾತೈತೆ ರೀ ಇದು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿದ್ದಕ್ಕೆ. ಅದೇ ಮತ್ತೆ ಸುಡ್ತೈತಿ ಥರ ಕಣ್ಣಿಗೆ ತಂಪು ಅನ್ಸುತ್ತೆ ರೀ. ನಾನೇನು ಮಾಡಿದ್ದೆ, ಇದು ಕೂಲಿಂಗ್ ಗ್ಲಾಸ್ ಫ್ಯಾಷನ್ಗೆ ಹಾಕೋತಾನ ತಿಳ್ಕೊಂಡಿದ್ದೆ ನಾನು. ಆದರೆ ಇದರ ಅಸಲಿ ವಜೆ ನನಗೆ ಗೊತ್ತಿದ್ದಿಲ್ಲ. ಮೊನ್ನೆ ಊರಿಗೆ ಹೋಗುವಾಗ ತುಂಬ ತ್ರಾಸ ಆಗುತ್ತೆ ನನಗೆ, ಕಣ್ಣು ಜಗ್ದಂಗೆ ಆಗುತ್ತಿದ್ದು. ಸುಮ್ಮಲ್ಲಿ ಏನೋ ಒಂದು ಜೆರಾಕ್ಸ್ ಮಾಡ್ಸೋಕೆ ಹೋದಾಗ ಕಂಡೂರಿ ಇವು ಕೂಲಿಂಗ್ ಗ್ಲಾಸ್ ಕೇಳಿದೆ ನಾನು. 200 ರೂಪಾಯಿದೊಳಗಿದ್ದು ತೊಗೊಂಡೆ ನಾನು. ಆದರೆ ಬಿಸಿಲೊಳಗೆ ಮಾತ್ರ ತುಂಬ ಹೆಲ್ಪ್ ಆಕೈತೆ ನೋಡಿರಿ. ಇದು ನಾಯಿ ನೋಡಿರಿ, ಇದು ಏನು ತೋಳ ಏನಿದು ಇಪ್ಪ, ಯಾವ ನಮ್ನಿ ಐತ್ರಿ ಇದು. ಇಲ್ಲಿ ನೋಡಿರಿ ತೋಳ ಏನಿದು, ತೋಳ ಐತೋ ನಾಯಿ ಐತೋ. ಇಲ್ಲಿ ನರಿ ತೋಳ ಅಡ್ಡಾಡ್ತಿರ್ತಾವ ಅಂತ ಹೇಳ್ತಾರೆ. ಇಲ್ಲೇ ಬಂದೈತೆ ನೋಡ್ರಿ, ಇದು ಬಾಲ ಎಳೆ ಬಿದ್ದಿತ್ತು ಅದರದ್ದು. ನರಿ ಐತೋ ತೋಳ ಐತೋ ಗೊತ್ತಿಲ್ಲ. ಬ್ಯಾಂಕಿಗೆ ಬಂದೈತೆ ನೋಡಿ, ಯಾರಿಗೆ ಗೊತ್ತು. ನರಿನೂ ಅದಾವ್ರಿ ತೋಳನೂ ಅದಾವ ಇಲ್ಲಿ. ನೋಡ್ರಿ ತಡ್ರಿ, ಇಲ್ಲಿ ಹೋಗುನು ಏನಾಗ್ತೈತೆ ನೋಡೋಣ. ಅಪ್ಪ ದೇವ್ರಿ, ಮತ್ತೆ ಹಿಡಿದ್ರಿ ಏನು ಮಾಡೋದು. ಬಾ ಬಂದು ಬರಗೆ ಇಲ್ಲೇ ತರಕಾರಿನೂ ತೊಗೊಂಡಿರಿ ನಾನು. ಯಾಕಂದ್ರೆ ನನ್ನ ಸಂತಿಗೆ ಹೋಗಕ್ಕೆ ಟೈಮ್ ಇದ್ದಿದ್ದಿಲ್ಲ. ಇಲ್ಲೇ ತೊಗೊಂಡಿನಿ ತರಕಾರಿ ಎಲ್ಲ ಕಟ್ಟಿಸ್ಕೊಂಡಿನಿ. ಈಗ ನೋಡಿನ ತಡ್ರಿ ಮಲ್ಕೊಂಡೈತದು.